ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಅಲರ್ಟ್ ಆಗಿದೆ. ಕಣಿವೆಗಳಲ್ಲಿ ವಾಹನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ವಾಹನವನ್ನು ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೂಂಚ್ನಲ್ಲಿ ಯೋಧರು ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಗಡಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸೇನೆ ನಿಯೋಜನೆ ಮಾಡಲಾಗಿದೆ. ಹಿಂದೆಂದಿಗಿಂತ ಹೆಚ್ಚಿನ ಭದ್ರತೆ ಈ ಜಮ್ಮು ವಲಯದಲ್ಲಿ ಇವತ್ತು ಗಡಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸೇನೆ ನಿಯೋಜನೆ ಆಗಿರೋದು ನಿಮಗೆ ಗೊತ್ತೇ ಇದೆ. ತಲಾಶೆ ಸೇನೆ ಮಾಡ್ತಾ ಇದೆ. ಕೇವಲ ಜಮ್ಮು ಕಾಶ್ಮೀರ ಪೊಲೀಸರು ಮಾತ್ರ ಅಲ್ಲ, ಭದ್ರತಾ ಪಡೆಗಳು ಹದ್ದಿನ ಕಣ್ಣಿಟ್ಟಿದ್ದಾವೆ. ಇದುವರೆಗೆ ಏನು ಕಾಯ್ತಾ ಇದ್ವು ಅದೆಲ್ಲಕ್ಕಿಂತ ಹೆಚ್ಚಿನ ಭದ್ರತೆಯನ್ನು ಈ ಸಾರಿ ವಹಿಸಲಾಗಿದೆ. ರೈಟ್, ರಂಜಿತ್ ಶಿರಿಯಾರ್ ಕಾಶ್ಮೀರದಿಂದ ಲೈವ್ ರಿಪೋರ್ಟ್ಸ್ ಕೊಡ್ತಾನೆ ಇದ್ದಾರೆ. ರಂಜಿತ್, ಒನ್ಸ್ ಅಗೈನ್ ಜಮ್ಮುನಲ್ಲಿ ಈಗ ಯಾವ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ? ಇಷ್ಟವರೆಗೆ ಕೂಡ ಅದು ಸೆನ್ಸಿಟಿವ್ ಏರಿಯಾನ ಆಗಿದ್ದರಿಂದ ಜಮ್ಮು ಮತ್ತು ಕಾಶ್ಮೀರ್ ಫುಲ್ ಸಾಕಷ್ಟು ಭದ್ರತಾ ಇರ್ತಾ ಇತ್ತು. ಆದರೆ ಈ ಪೆಹಲ್ಗಾಂವ್ ನಂತರದಲ್ಲಿ ಸಿಚುವೇಶನ್ ಇನ್ನೂ ಒಂಥರ ತುಂಬ ಗಂಭೀರವಾಗಿರೋದ್ರಿಂದ ಈಗ ಮೋಸ್ಟ್ಲಿ ಹೈ ಅಲರ್ಟಲ್ಲಿ ಇರಬೇಕು. ಯಾವ ರೀತಿಯಲ್ಲಿ ಭದ್ರತೆ ನಿಯೋಜನೆ ಮಾಡಲಾಗಿದೆ ಮತ್ತು ಆ ಒಟ್ಟು ಪ್ರದೇಶ ಈಗ ಯಾವ ರೀತಿಯಲ್ಲಿದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಹೋಗುವಂತ ಬರುವಂತ ಎಲ್ಲ ವೆಹಿಕಲ್ಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾವುದೇ ವಾಹನಗಳು ತಪಾಸಣೆ ಇಲ್ಲದೆ ಒಳಗಡೆ ಬಿಡ್ತಾ ಇಲ್ಲ. ಬಾರಾಮುಲ್ಲಾ, ಉರಿ ಸೇರಿದಂತೆ ಕಾಶ್ಮೀರ ಹಾಗೆ ಜಮ್ಮುವಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಬಂದೋಬಸ್ತ್ ನಿಯೋಜನೆ ಆಗಿರುವಂಥ ಪ್ರದೇಶಗಳಲ್ಲಿ ಈಗ ಬಂದೋಬಸ್ತ್ ಎಲ್ಲವೂ ಕೂಡ ಇಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿದೆ. ನೋಡ್ಬೋದು ನೀವು ಇಲ್ಲಿ ಚೆಕ್ ಪೋಸ್ಟ್ಗಳು ಹಾಗೆ ಇಲ್ಲಿರುವಂಥ ಚೆಕ್ ಪೋಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೀರಿ. ಅಲ್ಲಿ ಸಂಪೂರ್ಣವಾಗಿ ಆ ಕಡೆ ಬ್ಯಾರಿಕೇಟಿಂಗ್ ಮಾಡಿದರೆ ಈ ಕಡೆ ವೆಹಿಕಲ್ಗಳು ಬಂದರೆ ಅವುಗಳನ್ನು ತಪಾಸಣೆ ಮಾಡಿ ಕೂಡ ಬಿಡ್ತಾ ಇದ್ದಾರೆ. ಆ ಕಡೆಗೆ ಸೇನೆ ಕೂಡ ನಿಯೋಜನೆ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಆರ್ಮಿ ಮೆನ್ ಕೂಡ ಇಲ್ಲಿದ್ದು ಕಣ್ಗಾವಲನ್ನು ಇಟ್ಟಿರೋದು ಕೂಡ ನಿಮಗೆ ಕಾಣಿಸ್ತಾ ಇದೆ. ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂಥ ಈ ಕಾಶ್ಮೀರದಲ್ಲಿ ಗಡಿ ಭಾಗದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಆಗಿದೆ. ಅಡಿಗಡಿಗೂ ಕ್ಷಣಕ್ಕೂ ಇಲ್ಲಿ ಆರ್ಮಿ ವೆಹಿಕಲ್ಗಳು ಮೂವ್ ಆಗ್ತಾ ಇದ್ದೇವೆ. ನಾನೀಗ ಇರುವಂಥ ಜಾಗ ಬಾರಾಮುಲ್ಲಾದಿಂದ ಉರಿ ಅಂತ ಹೇಳಿದ್ರೆ ಭಾರತದ ಗಡಿ, ಅದು ಭಾರತದ ಗಡಿ ನಿಯಂತ್ರಣ ರೇಖೆ LOCಗೆ ಕನೆಕ್ಟ್ ಆಗುವಂಥ ರಸ್ತೆ ಇದು. ಇಲ್ಲಿಂದ ಒಂದು ಸುಮಾರು 25 ಕಿಲೋಮೀಟರ್ ಹೋದರೆ ನಮಗೆ ಉರಿ ಕನೆಕ್ಟ್ ಆಗುತ್ತೆ. ಉರಿಗೆ ಕನೆಕ್ಟ್ ಆಗುವಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಈಗ ಹೆಚ್ಚಿನ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಪೂಂಚ್ ಆಗಿರ್ಬೋದು, ರಜೌರಿ ಆಗಿರ್ಬೋದು, ಅಥವಾ ಕೆಲವು ಸೂಕ್ಷ್ಮ ಭಾಗಗಳಿದಾವಲ್ಲ, ಭಯೋತ್ಪಾದಕರ ಹಿಟ್ ಲೀಸ್ಟ್ನಲ್ಲೇ ಇದ್ದಂಥ ಭಾಗಗಳು, ಅಲ್ಲೆಲ್ಲವೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ವೆಹಿಕಲ್ಗಳ ನಂಬರ್ಗಳನ್ನು ಎಂಟ್ರಿ ಮಾಡಿ ಆ ವೆಹಿಕಲ್ ಡ್ರೈವರ್ ಡೀಟೇಲ್ಸ್ ಹಾಗೆ ಆತನ ಎಲ್ಲ ವೆಹಿಕಲ್ ಡೀಟೇಲ್ಸ್ ಇದನ್ನು ಅಲ್ಲಿ ಎಂಟ್ರಿ ಮಾಡಿ ಒಳಗಡೆ ಬಿಡ್ತಾರೆ. ಬಾರ್ಡರ್ ಏರಿಯಾಗೆ ಸಂಧಿಸುವಂಥ ರಸ್ತೆಗಳು ಸಂಪೂರ್ಣವಾಗಿ ಕಟ್ಟೆಚ್ಚರದಿಂದ ಕೂಡಿದ್ದಾವೆ. ಹಾಗೆ ನಾಳೆಗೆ ಮಾಕ್ ಡ್ರಿಲ್ ಇದೆ. ಆ ನಿಟ್ಟಿನಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ ಹಾಗೆ ಕಟ್ಟೆಚ್ಚರ ಪ್ರತಿ ಹಂತದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲೊಬ್ಬರು ಆರ್ಮಿ ಮ್ಯಾನ್ ನಿಂತ್ಕೊಂಡು ಎಲ್ಲವನ್ನು ಕೂಡ ಗಮನಿಸ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಆ ಚೆಕ್ ಪೋಸ್ಟ್ನಲ್ಲಿ ಇದ್ದಂಥ ಆರ್ಮಿ ಮ್ಯಾನ್ ನಮ್ಮ ವಿಜಯ್ ಪ್ಯಾನ್ ಮಾಡಿ ತೋರಿಸ್ಬೇಕು ನೋಡಿ, ಅಲ್ಲಿ ಆರ್ಮಿ ಮ್ಯಾನ್ ಇದ್ದು ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದು, ಹೋಗೋ ಬರೋ ವೆಹಿಕಲ್ಗಳ ಮೇಲೆ ಕಣ್ಣಿಟ್ಟಿರೋದು. ಈ ರೀತಿಯ ಚೆಕ್ ಪೋಸ್ಟ್ಗಳು ನಿರಂತರವಾಗಿ ಇಲ್ಲಿದ್ದಾವೆ. ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾವೆ. ಕೈಯಲ್ಲಿ ಬಂದೂಕನ್ನು ಹಿಡ್ಕೊಂಡಂಥ ಸೇನಾ ಅಧಿಕಾರಿಯೊಬ್ಬರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿ ಇಲ್ಲಿ ಕಂಡು ಬರ್ತಿರೋದು. ಅಡಿಗಡಿಗೂ ಕೂಡ ಸೇನಾ ಬಂಕರ್ಗಳು, ಸೇನಾ ವಾಹನಗಳು ಮೂವ್ ಆಗ್ತಾ ಇದ್ದಾವೆ. ಸಶಸ್ತ್ರ ಸನ್ನದ್ಧವಾಗಿ ಸೈನಿಕರು ಗಡಿಯಲ್ಲಿ ನಿಂತ್ಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಪಾಕಿಸ್ತಾನದ ಮೇಲೆ, ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿಯಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆಂತರಿಕವಾಗಿ ಬೇಕಾದಂಥ ಎಲ್ಲ ಭದ್ರತೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಾಳೆಗಂತೂ ಭಾರತದ ಪಾಲಿಗೆ ಮೇಜರ್ ಡೇ. 54 ವರ್ಷ ಆದ ನಂತರ ಭಾರತ ದೇಶ 1971ರ ನಂತರ, ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಭಾರತ ಈಗ ಮಾಕ್ ಡ್ರಿಲ್ ಮಾಡ್ತಾ ಇದೆ. ನಾಗರಿಕ ರಕ್ಷಣಾ ಕವಾಯತ್ತನ್ನು ಮಾಡ್ತಾ ಇದೆ. ಇದು ಏನನ್ನ ಸೂಚಿಸುತ್ತೆ ಅಂತೇಳಿ ಹೇಳಿದರೆ, ಭಾರತದಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಅದಕ್ಕಾಗಿ ನಾಗರಿಕರ ರಕ್ಷಣೆಗಾಗಿ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಭಾರತ ಸೇನೆ ಈ ಕವಾಯತ್ತಿನ ಮೂಲಕ ಸನ್ನದ್ಧ ಸ್ಥಿತಿಯನ್ನು ತೋರಿಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಕೆಲವು ರಸ್ತೆಗಳಲ್ಲಿ ಅಡಿಗಡಿಗೂ ಕೂಡ ಸೇನಾ ಬಂಕರ್ಗಳು ನಿಂತ್ಕೊಂಡು ಸಂಪೂರ್ಣವಾಗಿ ಕಣ್ಗಾವಲನ್ನು ಇಟ್ಟಿದ್ದಾರೆ. ಆಂತರಿಕವಾಗಿ ಇಲ್ಲಿ ಸಂಪೂರ್ಣ ಸುರಕ್ಷತೆ ದೃಷ್ಟಿಯಿಂದ ಎಲ್ಲವೂ ಕೂಡ ಸಿದ್ಧತೆ ಸನ್ನದ್ಧ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಭಾರತ ಇನ್ನು ಒಂದು ಹೆಜ್ಜೆ ಮುಂದಿಟ್ಟರೆ ಪಾಕಿಸ್ತಾನದ ಮೇಲೆ ತನ್ನ ದಾಳಿ ಮಾಡಿ ಸಂಪೂರ್ಣ ನಿರ್ನಾಮ ಮಾಡೋದು ಮಾತ್ರ
ಕೆಲವೇ ಕ್ಷಣಗಳು ಭಾರತಕ್ಕೆ. ಹಾಗಾಗಿ ಅದಕ್ಕೆ ಸಿದ್ಧತೆ, ಮ್ಯಾರಥಾನ್ ಮೀಟಿಂಗ್ಗಳು ಅದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಚೆಕಿಂಗ್ ಎಲ್ಲವೂ ಕೂಡ ನಿರಂತರವಾಗಿ ಗಡಿ ಭಾಗ ಸೇರಿದಂತೆ ಪ್ರಮುಖ ಸೂಕ್ಷ್ಮ ಏರಿಯಾಗಳಲ್ಲಿ, ಸೆನ್ಸಿಟಿವ್ ಏರಿಯಾಗಳಲ್ಲಿ ನಡೀತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರಂಜಿತ್ ಚಿರಿಯಾರ್. ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಅಲರ್ಟ್ ಆಗಿದೆ. ಕಡಿಮೆಗಳಲ್ಲಿ ವಾಹನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ವಾಹನವನ್ನು ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೂಂಚ್ನಲ್ಲಿ ಯೋಧರು, ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಗಡಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸೇನೆ ನಿಯೋಜನೆ ಮಾಡಲಾಗಿದೆ. ಹಿಂದೆಂದಿಗಿಂತ ಹೆಚ್ಚಿನ ಭದ್ರತೆ ಈ ಜಮ್ಮು ವಲಯದಲ್ಲಿ ಇವತ್ತು. ಗಡಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸೇನೆ ನಿಯೋಜನೆ ಆಗಿರೋದು ನಿಮಗೆ ಗೊತ್ತೇ ಇದೆ. ತಲಾಶೆ ಸೇನೆ ಮಾಡ್ತಾ ಇದೆ. ಕೇವಲ ಜಮ್ಮು ಕಾಶ್ಮೀರ ಪೊಲೀಸರು ಮಾತ್ರ ಅಲ್ಲ, ಭದ್ರತಾ ಪಡೆಗಳು ಹದ್ದಿನ ಕಣ್ಣಿಟ್ಟಿದ್ದಾವೆ. ಇದುವರೆಗೆ ಏನು ಕಾಯ್ತಾ ಇದ್ವು ಅದೆಲ್ಲಕ್ಕಿಂತ ಹೆಚ್ಚಿನ ಭದ್ರತೆಯನ್ನು ಈ ಸಾರಿ ವಹಿಸಲಾಗಿದೆ. ರೈಟ್, ರಂಜಿತ್ ಚಿರಿಯಾರ್ ಕಾಶ್ಮೀರದಿಂದ ಲೈವ್ ರಿಪೋರ್ಟ್ಸ್ ಕೊಡ್ತಾನೆ ಇದ್ದಾರೆ. ರಂಜಿತ್, ಒನ್ಸ್ ಅಗೈನ್ ಜಮ್ಮುನಲ್ಲಿ ಈಗ ಯಾವ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ? ಇಷ್ಟವರೆಗೆ ಕೂಡ ಅದು ಸೆನ್ಸಿಟಿವ್ ಏರಿಯಾನ ಆಗಿದ್ದರಿಂದ ಜಮ್ಮು ಮತ್ತು ಕಾಶ್ಮೀರ್ ಫುಲ್ ಸಾಕಷ್ಟು ಭದ್ರತೆ ಇರ್ತಾ ಇತ್ತು. ಆದರೆ ಈ ಪೆಹಲ್ಗಾಂವ್ ನಂತರದಲ್ಲಿ ಸಿಚುವೇಶನ್ ಇನ್ನೂ ಒಂಥರ ತುಂಬ ಗಂಭೀರವಾಗಿರೋದ್ರಿಂದ ಈಗ ಮೋಸ್ಟ್ಲಿ ಹೈ ಅಲರ್ಟಲ್ಲಿ ಇರಬೇಕು. ಯಾವ ರೀತಿಯಲ್ಲಿ ಭದ್ರತೆ ನಿಯೋಜನೆ ಮಾಡಲಾಗಿದೆ ಮತ್ತು ಆ ಒಟ್ಟು ಪ್ರದೇಶ ಈಗ ಯಾವ ರೀತಿಯಲ್ಲಿದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ. ನೋಡಿ, ಹೋಗುವಂತ ಬರುವಂತ ಎಲ್ಲ ವೆಹಿಕಲ್ಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾವುದೇ ವಾಹನಗಳು ತಪಾಸಣೆ ಇಲ್ಲದೆ ಒಳಗಡೆ ಬಿಡ್ತಾ ಇಲ್ಲ. ಬಾರಾಮುಲ್ಲಾ, ಉರಿ ಸೇರಿದಂತೆ ಕಾಶ್ಮೀರ ಹಾಗೆ ಜಮ್ಮುವಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಬಂದೋಬಸ್ತ್ ನಿಯೋಜನೆ ಆಗಿರುವಂಥ ಪ್ರದೇಶಗಳಲ್ಲಿ ಈಗ ಬಂದೋಬಸ್ತ್ ಎಲ್ಲವೂ ಕೂಡ ಇಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿದೆ. ನೋಡ್ಬೋದು ನೀವು ಇಲ್ಲಿ ಚೆಕ್ ಪೋಸ್ಟ್ಗಳು ಹಾಗೆ ಇಲ್ಲಿರುವಂಥ ಚೆಕ್ ಪೋಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೀರಿ. ಅಲ್ಲಿ ಸಂಪೂರ್ಣವಾಗಿ ಆ ಕಡೆ ಬ್ಯಾರಿಕೇಟಿಂಗ್ ಮಾಡಿದರೆ ಈ ಕಡೆ ವೆಹಿಕಲ್ಗಳು ಬಂದರೆ ಅವುಗಳನ್ನು ತಪಾಸಣೆ ಮಾಡಿ ಕೂಡ ಬಿಡ್ತಾ ಇದ್ದಾರೆ. ಆ ಕಡೆಗೆ ಸೇನೆ ಕೂಡ ನಿಯೋಜನೆ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಆರ್ಮಿ ಮೆನ್ ಕೂಡ ಇಲ್ಲಿದ್ದು ಕಣ್ಗಾವಲನ್ನು ಇಟ್ಟಿರೋದು ಕೂಡ ನಿಮಗೆ ಕಾಣಿಸ್ತಾ ಇದೆ. ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂಥ ಈ ಕಾಶ್ಮೀರದಲ್ಲಿ ಗಡಿ ಭಾಗದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಆಗಿದೆ. ಅಡಿಗಡಿಗೂ ಕ್ಷಣಕ್ಕೂ ಇಲ್ಲಿ ಆರ್ಮಿ ವೆಹಿಕಲ್ಗಳು ಮೂವ್ ಆಗ್ತಾ ಇದ್ದೇವೆ. ನಾನೀಗ ಇರುವಂಥ ಜಾಗ ಬಾರಾಮುಲ್ಲಾದಿಂದ ಉರಿ ಅಂತ ಹೇಳಿದ್ರೆ ಭಾರತದ ಗಡಿ. ಅದು ಭಾರತದ ಗಡಿ ನಿಯಂತ್ರಣ ರೇಖೆ LOCಗೆ ಕನೆಕ್ಟ್ ಆಗುವಂಥ ರಸ್ತೆ ಇದು. ಇಲ್ಲಿಂದ ಒಂದು ಸುಮಾರು 25 ಕಿಲೋಮೀಟರ್ ಹೋದರೆ ನಮಗೆ ಉರಿ ಕನೆಕ್ಟ್ ಆಗುತ್ತೆ. ಉರಿಗೆ ಕನೆಕ್ಟ್ ಆಗುವಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಈಗ ಹೆಚ್ಚಿನ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಪೂಂಚ್ ಆಗಿರ್ಬೋದು, ರಜೌರಿ ಆಗಿರ್ಬೋದು, ಅಥವಾ ಕೆಲವು ಸೂಕ್ಷ್ಮ ಭಾಗಗಳಿದಾವಲ್ಲ ಭಯೋತ್ಪಾದಕರ ಹಿಟ್ ಲೀಸ್ಟ್ನಲ್ಲೇ ಇದ್ದಂಥ ಭಾಗಗಳು, ಅಲ್ಲೆಲ್ಲವೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ವೆಹಿಕಲ್ಗಳ ನಂಬರ್ಗಳನ್ನು ಎಂಟ್ರಿ ಮಾಡಿ ಆ ವೆಹಿಕಲ್ ಡ್ರೈವರ್ ಡೀಟೇಲ್ಸ್ ಹಾಗೆ ಆತನ ಎಲ್ಲ ವೆಹಿಕಲ್ ಡೀಟೇಲ್ಸ್ ಇದನ್ನು ಅಲ್ಲಿ ಎಂಟ್ರಿ ಮಾಡಿ ಒಳಗಡೆ ಬಿಡ್ತಾರೆ. ಬಾರ್ಡರ್ ಏರಿಯಾಗೆ ಸಂಧಿಸುವಂಥ ರಸ್ತೆಗಳು ಸಂಪೂರ್ಣವಾಗಿ ಕಟ್ಟೆಚ್ಚರದಿಂದ ಕೂಡಿದ್ದಾವೆ. ಹಾಗೆ ನಾಳೆಗೆ ಮಾಕ್ ಡ್ರಿಲ್ ಇದೆ. ಆ ನಿಟ್ಟಿನಲ್ಲಿ ಈಗ ಹೆಚ್ಚಿನ ಬಂದೋಬಸ್ತ್ ಹಾಗೆ ಕಟ್ಟೆಚ್ಚರ ಪ್ರತಿ ಹಂತದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲೊಬ್ಬರು ಆರ್ಮಿ ಮ್ಯಾನ್ ನಿಂತ್ಕೊಂಡು ಎಲ್ಲವನ್ನು ಕೂಡ ಗಮನಿಸ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಆ ಚೆಕ್ ಪೋಸ್ಟ್ನಲ್ಲಿ ಇದ್ದಂಥ ಆರ್ಮಿ ಮ್ಯಾನ್ ನಮ್ಮ ವಿಜಯ್ ಪ್ಯಾನ್ ಮಾಡಿ ತೋರಿಸ್ಬೇಕು ನೋಡಿ. ಅಲ್ಲಿ ಆರ್ಮಿ ಮ್ಯಾನ್ ಇದ್ದು ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದು, ಹೋಗೋ ಬರೋ ವೆಹಿಕಲ್ಗಳ ಮೇಲೆ ಕಣ್ಣಿಟ್ಟಿರೋದು. ಈ ರೀತಿಯ ಚೆಕ್ ಪೋಸ್ಟ್ಗಳು ನಿರಂತರವಾಗಿ ಇಲ್ಲಿದ್ದಾವೆ. ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾವೆ. ಕೈಯಲ್ಲಿ ಬಂದೂಕನ್ನು ಹಿಡ್ಕೊಂಡಂಥ ಸೇನಾ ಅಧಿಕಾರಿಯೊಬ್ಬರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿ ಇಲ್ಲಿ ಕಂಡು ಬರ್ತಿರೋದು. ಅಡಿಗಡಿಗೂ ಕೂಡ ಸೇನಾ ಬಂಕರ್ಗಳು, ಸೇನಾ ವಾಹನಗಳು ಮೂವ್ ಆಗ್ತಾ ಇದ್ದಾವೆ. ಸಶಸ್ತ್ರ ಸನ್ನದ್ಧವಾಗಿ ಸೈನಿಕರು ಗಡಿಯಲ್ಲಿ ನಿಂತ್ಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಪಾಕಿಸ್ತಾನದ ಮೇಲೆ ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿಯಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆಂತರಿಕವಾಗಿ ಬೇಕಾದಂಥ ಎಲ್ಲ ಭದ್ರತೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಾಳೆಗಂತೂ ಭಾರತದ ಪಾಲಿಗೆ ಮೇಜರ್ ಡೇ. 54 ವರ್ಷ ಆದ ನಂತರ ಭಾರತ ದೇಶ 1971ರ ನಂತರ ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಭಾರತ ಈಗ ಮಾಕ್ ಡ್ರಿಲ್ ಮಾಡ್ತಾ ಇದೆ. ನಾಗರಿಕ ರಕ್ಷಣಾ ಕವಾಯತ್ತನ್ನು ಮಾಡ್ತಾ ಇದೆ. ಇದು ಏನನ್ನ ಸೂಚಿಸುತ್ತೆ ಅಂತೇಳಿ ಹೇಳಿದರೆ ಭಾರತದಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಅದಕ್ಕಾಗಿ ನಾಗರಿಕರ ರಕ್ಷಣೆಗಾಗಿ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಭಾರತ ಸೇನೆ
ಈ ಕವಾಯತಿನ ಮೂಲಕ ಸನ್ನದ್ಧ ಸ್ಥಿತಿಯನ್ನ ತೋರಿಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಕೆಲವು ರಸ್ತೆಗಳಲ್ಲಿ ಅಡಿಗಡಿಗೂ ಕೂಡ ಸೇನಾ ಬಂಕರ್ಗಳು ನಿಂತ್ಕೊಂಡು ಸಂಪೂರ್ಣವಾಗಿ ಕಣ್ಗಾವಲನ್ನ ಇಟ್ಟಿದ್ದಾರೆ. ಆಂತರಿಕವಾಗಿ ಇಲ್ಲಿ ಸಂಪೂರ್ಣ ಸುರಕ್ಷತೆ ದೃಷ್ಟಿಯಿಂದ ಎಲ್ಲವೂ ಕೂಡ ಸಿದ್ಧತೆ ಸನ್ನದ್ಧ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಭಾರತ ಇನ್ನು ಒಂದು ಹೆಜ್ಜೆ ಮುಂದಿಟ್ರೆ ಪಾಕಿಸ್ತಾನದ ಮೇಲೆ ತನ್ನ ದಾಳಿ ಮಾಡಿ ಸಂಪೂರ್ಣ ನಿರ್ನಾಮ ಮಾಡೋದು ಮಾತ್ರ ಕೆಲವೇ ಕ್ಷಣಗಳು ಭಾರತಕ್ಕೆ. ಹಾಗಾಗಿ ಅದಕ್ಕೆ ಸಿದ್ಧತೆ, ಮ್ಯಾರಥಾನ್ ಮೀಟಿಂಗ್ಗಳು ಅದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಚೆಕಿಂಗ್ ಎಲ್ಲವೂ ಕೂಡ ನಿರಂತರವಾಗಿ ಗಡಿ ಭಾಗ ಸೇರಿದಂತೆ ಪ್ರಮುಖ ಸೂಕ್ಷ್ಮ ಏರಿಯಾಗಳಲ್ಲಿ, ಸೆನ್ಸಿಟಿವ್ ಏರಿಯಾಗಳಲ್ಲಿ